103ನೇ ಶ್ಲೋಕ. ಲೋಕೋ ವಿಕರ್ಮ ನಿರತ ಕುಶಲೇ ಪ್ರಮತ್ತಃ ಕರ್ಮಣ್ಯಯಂ ತ್ವದುದಿತೆ ಭವದರ್ಶನೆ ಸ್ವೆ ಯಸ್ತಾವದಸ್ಯ ಬಲವಾನಿಹ ಜೀವಿತಾಶಂ ಸದ್ಯಶ್ಚಿನತ್ಯ ನಿಮಿಷಾಯ ನಮೋऽस्तु ತಸ್ಮೈ. ಲೋಕಃ ವಿಕರ್ಮ ನಿರತಃ ಕುಶಲೇ ಪ್ರಮತ್ತಃ ಕರ್ಮಣಿ ಅಯಂ ತ್ವದುದಿತೆ ಭವದರ್ಶನೆ ಸ್ವೆ ಯಹ ತಾವತ್ ಅಸ್ಯ ಬಲವಾನ್ ಇಹ ಜೀವಿತಾಶಾಂ ಸದ್ಯಃ ಚಿನತ್ತಿ ಅನಿಮಿಷಾಯ ನಮಃ ಅಸ್ತು ತಸ್ಮೈ. ಇದು ತೃತೀಯ ಸ್ಕಂದದಲ್ಲಿ ಬ್ರಹ್ಮದೇವರು ಭಗವಂತನನ್ನ ಸ್ತೋತ್ರ ಮಾಡ್ತಕ್ಕಂಥ ಅನೇಕ ಶ್ಲೋಕಗಳು ಬರುತ್ತೆ. ಅಲ್ಲಿ ಬಂದಿರತಕ್ಕಂಥ ಶ್ಲೋಕ ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನ ಸ್ತೋತ್ರ ಮಾಡತಕ್ಕಂಥ ಒಂದು ಸಂದರ್ಭ. ಅಯಂ ಲೋಕಃ ವಿಕರ್ಮ ನಿರತಃ, ಇಡೀ ಜಗತ್ತೇನಾಗಿದೆ, ಅಯಂ ಲೋಕ ವಿಕರ್ಮ ನಿರತವಾಗಿದೆ. ವಿಕರ್ಮ ಅಂದ್ರೆ ವಿರುದ್ಧವಾದ ಕರ್ಮ, ವಿರುದ್ಧವಾದ ಕರ್ಮ, ಅದರಲ್ಲಿ ಆಸಕ್ತವಾಗಿ ಹೋಗ್ಬಿಟ್ಟು. ಅಂದ್ರೆ ಮನುಷ್ಯನಿಗೆ 100 ಅಥವಾ 120 ವರ್ಷ ಆಯುಷ್ಯ, ಇಷ್ಟು ದೀರ್ಘಾಯುಷ್ಯ ಇರಬೇಕಾದ್ರೆ ನಾವು ಬಾಲ್ಯದಲ್ಲಿ, ಯೌವನಾವಸ್ಥೆಯಲ್ಲಿ, ನಮ್ಮ ಕೌಮಾರಾವಸ್ಥೆಯಲ್ಲಿ ಯಾಕೆ ನಾವು ಧರ್ಮ ಮಾರ್ಗದಲ್ಲಿರಬೇಕು? ಕೊನೆಗೆ ವಯಸ್ಸಾದ್ಮೇಲೆ ನಾವು ಧರ್ಮ ಮಾರ್ಗದಲ್ಲಿ ಇರ್ಬೋದಲ್ವಾ? ಆಮೇಲೆ ಯಾವಾಗಲೋ ಒಂದು ಹಂತಕ್ಕೆ ಭಕ್ತಿ ಧ್ಯಾನ ಇದರಲ್ಲಿ ನಾವು ನಿರತರಾಗಿದ್ರೆ ಸಾಕಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೊಂದು ರೀತಿಯಲ್ಲಿ ಉತ್ತರದ ರೂಪದಲ್ಲಿರತಕ್ಕಂಥ ಶ್ಲೋಕ. ನಮ್ಮ ಆಯುಷ್ಯ 100 ಅಥವಾ 120 ಅಂತ ಅನ್ಕೊಂತೀವಿ, ಆದ್ರೆ ಅದು ಯಾವ ರೀತಿಯಲ್ಲಿ ವ್ಯರ್ಥವಾಗಿ ಹೋಗುತ್ತೆ ಅನ್ನೋದನ್ನ ಹೇಳ್ತಕ್ಕಂಥದ್ದು. ಅಯಂ ಲೋಕಃ ವಿಕರ್ಮ ನಿರತಃ, ದೀರ್ಘಾಯುಷ್ಯ ಇರಬಹುದು, ಆದರೆ ಅದರಲ್ಲಿ ಎಷ್ಟೋ ಆಯುಷ್ಯ ವಿಕರ್ಮ, ವಿರುದ್ಧವಾದ ಕರ್ಮಗಳನ್ನ ಮಾಡುವುದರಲ್ಲೇ ನಿರತರಾಗಿರ್ತಾರೆ. ಅಯಂ ಲೋಕಃ, ಈ ಎಲ್ಲ ಪ್ರಜಾ ಸಮುದಾಯ. ಕುಶಲೇ ಪ್ರಮತ್ತಃ, ಕುಶಲ, ಕುಶಲ ಅಂದ್ರೇನು? ಒಳ್ಳೆ ಕೆಲಸಗಳು. ನಮಗೆ ಯಾವುದನ್ನ ಮಾಡುವುದರಿಂದ, ಯಾವುದನ್ನ ಆಡುವುದರಿಂದ, ಯಾವ ರೀತಿ ಇರುವುದರಿಂದ ನಮಗೆ ಒಳ್ಳೇದಾಗತ್ತೋ ಅದನ್ನ ಬಿಡುತ್ತಾರೆ. ಮಾಡಬೇಕಾದದ್ದನ್ನ ಬಿಡೋದು, ಮಾಡಬಾರದನ್ನ ಮಾಡುವಂಥದ್ದು. ಹೀಗೆ ಕುಶಲೇ ಪ್ರಮತ್ತ. ಪ್ರಮತ್ತ ಅಂದ್ರೆ ಅನಾದೃತ, ತಿರಸ್ಕಾರ. ಬೇಕಾದದ್ದರ ಬಗ್ಗೆ ತಿರಸ್ಕಾರ, ಬೇಡದೇ ಇದ್ದದ್ದನ್ನ ಪುರಸ್ಕಾರ ಮಾಡುವಂಥದ್ದು, ಅದನ್ನ ನಂಬಿಕೊಂಡು ಒಪ್ಪಿಕೊಂಡು ಇರುವಂಥದ್ದು. ಯಾವುದರಿಂದ ಒಳ್ಳೇದಾಗತ್ತೆ, ಯಾರಿಂದ ನನಗೆ ಒಳ್ಳೇದು ಅವ್ರು ಬೇಡ, ಯಾರಿಂದ ನನಗೆ ಒಳ್ಳೇದಿಲ್ಲ ಪ್ರಯೋಜನ ಇಲ್ಲ ಅವ್ರು ಬೇಕು. ಹೀಗೆ ಎಲ್ಲವೂ ಎಲ್ಲಾ ರೀತಿಯಲ್ಲೂ ಕೂಡ ಕುಶಲದಲ್ಲಿ, ಕುಶಲ ಅಂದ್ರೆ ಒಳ್ಳೆ ಕ್ಷೇಮ, ಕ್ಷೇಮಕಾರಿಯಾಗಿರ್ತಕ್ಕಂಥ ವ್ಯಕ್ತಿ, ವಸ್ತು, ಘಟನೆ, ವಿಚಾರ ಅವುಗಳ ಬಗ್ಗೆ ಪ್ರಮತ್ತರಾಗಿರ್ತಾರೆ. ಅಂದ್ರೆ ತಿರಸ್ಕಾರ ಭಾವನೆಯನ್ನು ಹೊಂದಿರ್ತಾರೆ. ಸ್ವೇ ತ್ವದುದಿತೆ ಸ್ವೇ ಕರ್ಮಣಿ, ತ್ವದುದಿತೆ ಸ್ವೇ ಕರ್ಮಣಿ, ನೀನು ಹೇಳಿರ್ತಕ್ಕಂಥ ತ್ವದುದಿತೆ, ತ್ವತ್ ಅಂದ್ರೆ ತವಾ ಉದಿತಂ ತ್ವದುದಿತಂ, ನಿನ್ನಿಂದ ಹೇಳಲ್ಪಟ್ಟ ಕರ್ಮಗಳು. ಅಂದ್ರೆ ಭಗವಂತ ರಾಮನಾಗಿ ನಡೆದು ತೋರಿಸಿದ್ದಾನೆ, ಕೃಷ್ಣ ಉಪದೇಶ ಮಾಡಿ ತೋರಿಸಿದ್ದಾರೆ. ಹಾಗೆಯೇ ಕೃಷ್ಣನ ಉಪದೇಶ, ಕಪಿಲೋಪದೇಶ, ಈ ಬೇರೆ ಬೇರೆ ವೇದವ್ಯಾಸ ದೇವರ ಪುರಾಣ ರಚನೆ ಇತ್ಯಾದಿಗಳ ಮೂಲಕವಾಗಿ ನಮಗೆ ಭಗವಂತನೇ ಮಾರ್ಗದರ್ಶನ ಮಾಡಿದ್ದಾನೆ. ತ್ವದುದಿತ, ನೀನೇ ಹೇಳಿರ್ತಕ್ಕಂಥ ತ್ವಯಾ ಉದಿತಂ ತ್ವದುದಿತಂ, ನೀನು ಹೇಳಲ್ಪಟ್ಟಂತ ಅನೇಕ ಕರ್ಮಗಳು. ಅದು ಏನು? ಸ್ವೇ ಕರ್ಮಣಿ, ಭಗವದರ್ಥನೇ ಸ್ವೇ ಕರ್ಮಣಿ, ನೀನೇ ಹೇಳಿರ್ತಕ್ಕಂಥ ಕರ್ಮಗಳಿದ್ದಾವಲ್ಲ, ಭಗವಂತನ ಅರ್ಚನೆಯನ್ನ ಮಾಡಬೇಕು, ಭಗವದ್ ಭಕ್ತರಲ್ಲಿ ಭಕ್ತಿಯನ್ನ ಮಾಡಬೇಕು. ಆದ್ರೆ ಎಲ್ಲೂ ಕೂಡ ನೀನೇ ಹೇಳಿರ್ತಕ್ಕಂಥ ಕರ್ಮಗಳು ಯಾವುದನ್ನು ಕೂಡ ಮಾಡುವುದಿಲ್ಲ. ಅದರಲ್ಲೂ ಕೂಡ ಪ್ರಮತ್ತ, ಅನಾದರ ಭಾವನೆಯನ್ನ ಹೊಂದಿರ್ತಾನೆ. ಯಹ ತಾವತ್ ಅಸ್ಯ ಬಲವಾನಿಹ ಜೀವಿತಾಶಂ, ಹೀಗಿರ್ತಕ್ಕಂತಹ ವ್ಯಕ್ತಿಗೆ ತಾವತ್, ಮೊದಲಿಗೆ ಭಗವಂತ ಏನ್ ಮಾಡ್ತಾನೆ? ಯಾವ ಭಗವಂತ ಈ ಬಲವಾನ್, ಅತ್ಯಂತ ಬಲಿಷ್ಠ, ಎಲ್ಲರಿಗಿಂತಲೂ ಕೂಡ ಬಲಿಷ್ಠನಾಗಿರ್ತಕ್ಕಂಥದ್ದು, ಕಾಲ ನಿಯಾಮಕನಾಗಿರ್ತಕ್ಕಂಥ ಭಗವಂತ. ಆ ಭಗವಂತ ಇಹ ಜೀವಿತಾಶಾಂ ಸತ್ಯ ಛಿನತ್ತಿ, ತಕ್ಷಣದಲ್ಲೇ ತುಂಡು ಮಾಡಿಬಿಡ್ತಾನೆ. ಅಯ್ಯೋ ನಾನೇನು ಇವತ್ತು ಸಾಯ್ತೀನಾ, ಮತ್ತೆ ನಾನಿನ್ನು ಬೇಕಾದಷ್ಟು ವರ್ಷ ಬದುಕ್ತೀನಿ ಅಂತ ಹೇಳಿ, ಆ ದೀರ್ಘಾಯುಷ್ಯವು ಕೂಡ ಹೇಗಾದ್ರೂ ಒಂದು ಕಳೆದ್ರಾಯ್ತು ಅಂತ ಕಳೀತಾ ಇರ್ತಾರಲ್ಲ ಅವರ ಜೀವ, ಅಥವಾ ಇನ್ ಯಾವಾಗಲೂ ಕೊನೆಗೆ ನಾವು ಸಾಧನೆಯನ್ನ ಮಾಡಿದ್ರೆ ಆಯ್ತಲ್ವಾ ಅನ್ನೋ ಭಾವನೆಯನ್ನು ಹೊತ್ತಿರ್ತಾರಲ್ಲ ಅಂತವರನ್ನ ಸತ್ಯ ಚಿನತ್ತಿ, ಅವರ ಜೀವಿತ ಆಶಾಂ, ಬದುಕುವ ಆಸೆಯನ್ನ ಕೂಡಲೇ ತುಂಡು ಮಾಡಿಬಿಡ್ತಾನೆ. ಸದ್ಯ ಚಿನತ್ತಿ, ಕೂಡಲೇ ಬದುಕುವ ಆಸೆಯನ್ನ ಭಗವಂತ ಏನ್ ಮಾಡಿಬಿಡ್ತಾನೆ? ತುಂಡು ಮಾಡಿಬಿಡ್ತಾನೆ.
ಅಂತಹ ಅನಿಮಿಷಾಯ ತಸ್ಮೈ ನಮಃ ಅಸ್ತು. ಅನಿಮಿಷ, ಅನಿಮಿಷ ಅಂದ್ರೆ ಕಾಲದಲ್ಲಿ ಬೇರೆ ಬೇರೆ ವಿಭಾಗ, ಲವ, ನಿಮಿಷ, ಪರಾರ್ಧ, ಪರ, ಹೀಗೆಲ್ಲ ಕಾಲದ ಬೇರೆ ಬೇರೆ ವಿಭಾಗಗಳು. ಅನಿಮಿಷ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಕಾಲ ನಿಯಾಮಕನಾದ ಭಗವಂತ. ಅಂದ್ರೆ ಸಮಯ ಅನ್ನೋದು ನಾವು ಅಂದುಕೊಂಡಂತೆ ಇರುವುದಿಲ್ಲ. ಸಮಯ ಎಂಬುದು ಯಾವ ರೀತಿಯಲ್ಲಿ ಬೇಕಾದ್ರೂ ಬದಲಾಗಬಹುದು, ಯಾವ ರೀತಿಯಲ್ಲಿ ಬೇಕಾದ್ರೂ ನಮ್ಮ ಆಲೋಚನೆಯನ್ನ ಮೀರಿ ಸಮಯ ಎಂಬುದು ಹೋಗಬಹುದು ಅನ್ನೋದನ್ನ ಹೇಳ್ತಕ್ಕಂಥದ್ದು ಈ ಒಂದು ಶ್ಲೋಕದ ಅಭಿಪ್ರಾಯ. ಅಂತೂ ನಾವು ಧರ್ಮ ಕಾರ್ಯವನ್ನ ಮಾಡ್ಲಿಕ್ಕೆ ಯಾವತ್ತೂ ಕೂಡ ಹಿಂಜರಿಬಾರದು, ಅದನ್ನ ಆದಷ್ಟು ಶೀಘ್ರವಾಗಿ ಮಾಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ಬಂದಿರತಕ್ಕಂತಹ ಬ್ರಹ್ಮದೇವರ ಮಾತು. ವ್ಯಾಖ್ಯಾನ ಓದ್ತೀನಿ. ತತಸ್ಥ ಏವಂ ಭವತಿ ಇತ್ಯಾಹ. ಅಂದ್ರೆ ಏನಾಗತ್ತೆ ಅನ್ನೋದನ್ನ ಅಲ್ಲಿ ಹಿಂದೆ ಮೃತ್ಯುಂನ ಪಶ್ಯಂತೆ ದುರಂತ ವೀರ್ಯಂ, ಅತ್ಯಂತ ಪರಾಕ್ರಮಿ ಆಗಿರತಕ್ಕಂಥ ಮೃತ್ಯುವನ್ನ ನೋಡೋದೇ ಇಲ್ಲ, ಮೃತ್ಯು ನಮ್ಮ ಬೆನ್ನ ಇದೆ ಹಿಂದೆ ಇದೆ ಅನ್ನೋದನ್ನ ಗಮನಿಸೋದೇ ಇಲ್ಲ. ಹಾಗೇನಾಗತ್ತೆ ಅದಕ್ಕೆ ಈ ಶ್ಲೋಕ ಉತ್ತರ ಕೊಡುತ್ತೆ. ಲೋಕೋ ವಿಕರ್ಮ ನಿರತಃ ಇಹ ಕರ್ಮ ಸಾಧನೆ ಭಾರತ ಕಂಡೆ. ಇದು ಎಂತ ಭೂಮಿ ಅಂತ ಹೇಳಿದ್ರೆ ಸತ್ಕರ್ಮಗಳನ್ನ ಮಾಡಿ ಫಲವನ್ನ ಪಡಿಬೇಕಾಗಿರ್ತಕ್ಕಂಥ ಭೂಮಿ. ಇದು ಏನೇ ಒಂದು ಅನುಷ್ಠಾನಗಳು ನಾವು ಮಾಡಬೇಕಾದ ಜಪ ತಪ ಅನುಷ್ಠಾನ ಇದೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಅದು ಜಪ ಅನ್ನೋದೇನಿದೆ ಅದು ಕೇವಲ ಗಂಡಸಿಗೆ ಮಾತ್ರ ಅಲ್ಲ, ಗಂಡಿರ್ಬೋದು ಹೆಣ್ಣಿಗೂ ಅಲ್ವಾ. ಗಂಡಸಿಗೆ ಅವನದ್ದೇ ಆಗಿರ್ತಕ್ಕಂತಹ ಗಾಯತ್ರಿ ಮೊದಲಾಗಿರ್ತಕ್ಕಂಥ ಜಪಗಳು, ಸಾಲಿಗ್ರಾಮಾದಿಗಳ ಪೂಜೆ, ಆ ಎಲ್ಲ ಕರ್ಮಗಳಿದೆ. ಹೆಂಗಸಾದವರಿಗೆ ಆ ಪೂಜೆಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು, ವ್ಯವಸ್ಥಿತವಾದ ಒಂದು ಪೂಜೆ ನಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಕೆಲಸ ತನ್ನ ಜವಾಬ್ದಾರಿಯಿಂದ ತಾನೇ ಮಾಡೋದು. ಅದರಿಂದ ಪೂಜೆ ಮಾಡುವಂತ ವ್ಯಕ್ತಿ ಗಂಡನಿಗೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟೇ ಪುಣ್ಯ ಒಳಗೆ ಬರುತ್ತೆ. ಇದು ಕರ್ಮ, ಆ ಕರ್ಮವನ್ನ ಮಾಡಬೇಕು. ಇನ್ನು ಆ ಪೂಜೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಗುರುಪದೇಶವನ್ನ ಪಡೆದು, ಅಂದ್ರೆ ಗಂಡನ ಮೂಲಕವಾಗಿ ಕೃಷ್ಣಾದಿ ಮಂತ್ರಗಳನ್ನ ಉಪದೇಶವನ್ನ ಪಡೆದು ಒಪ್ಪಿ ಚಂದನ ಮುದ್ರೆಯನ್ನ ಧಾರಣೆ ಮಾಡಿಕೊಂಡು ಆ ಕೃಷ್ಣ ಮಂತ್ರ ಜಪ ಇತ್ಯಾದಿಗಳನ್ನ ಮಾಡ್ತಕ್ಕಂಥದ್ದು. ಆದ್ರೆ ಅದು ಮಾಡಬೇಕಾಗಿರ್ತಕ್ಕಂಥ ಕರ್ಮ. ಅಂದ್ರೆ ಒಬ್ಬ ಗಂಡ ಆಗಲಿ ಒಂದು ಹೆಂಡತಿ ಆಗ್ಲಿ ಅಥವಾ ಮಕ್ಕಳಾಗ್ಲಿ ಅವರವರು ಅವರಿಗೆ ಆಗಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಜಪತಪಾದಿ ಅನುಷ್ಠಾನಗಳಿದ್ದಾವೆ, ಕರ್ಮಾಚರಣೆ ಮಾಡೋದಿದೆ. ಮತ್ತೆ ದಿನಪೂರ್ತಿ ಮಾಡುವಂಥದ್ದು ಅಲ್ಲ, ಆಯಾಯ ಸಂದರ್ಭಕ್ಕೆ ಮುಸ್ಸಂಜೆಯ ಹೊತ್ತಿಗೆ ದೀಪ ಹಚ್ಚತಕ್ಕಂಥದ್ದು, ತುಳಸಿ ಆರಾಧನೆಯನ್ನ ಮಾಡ್ತಕ್ಕಂಥದ್ದು, ಅನೇಕ ಪಾರಾಯಣಗಳನ್ನ ಭಜನಾದಿಗಳನ್ನ ಮಾಡ್ತಕ್ಕಂಥದ್ದು, ಈ ಅನೇಕ ಕರ್ಮಗಳು ಮಾಡ್ಲಿಕ್ಕೆ ಶಾಸ್ತ್ರ ನಮಗೆ ವಿಧಾನ ಮಾಡುತ್ತೆ. ಅದರಲ್ಲೂ ಕೂಡ ಈ ಭಾರತ ಭೂಮಿಯಲ್ಲಿ ಕರ್ಮಕ್ಕೆ ಸಾಧನವಾದದ್ದು, ಸತ್ಕರ್ಮಗಳನ್ನ ಮಾಡಿ ಫಲವನ್ನ ಪಡಲಿಕ್ಕೆ ಅತ್ಯಂತ ಪ್ರಶಸ್ತವಾದ ಭೂಮಿ ಭಾರತ ಭೂಮಿ. ಅದರಲ್ಲೂ ಕೂಡ ಅಯಂ ಬ್ರಾಹ್ಮಣಾದಿ ಕುಲೋತ್ಪನ್ನ. ಬರೀ ಭಾರತ ಭೂಮಿ ನೋಡಿ, ನಮಗೆ ಭಾರತ ಭೂಮಿಯಲ್ಲಿ ಜನ್ಮ, ಅದರಲ್ಲೂ ಕೂಡ ಬ್ರಾಹ್ಮಣ ಕುಲದಲ್ಲಿ ಜನ್ಮ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿಯೂ ಕೂಡ ವಿಕರ್ಮ ನಿರತಃ, ಮಾಡಬೇಕಾದ ಕರ್ಮಗಳನ್ನು ಮಾಡೋದಿಲ್ಲ, ಮಾಡಬಾರದ ಕರ್ಮದ ಬಗ್ಗೆ ಆಸಕ್ತಿ ಜಾಸ್ತಿ, ಮಾಡಬೇಕಾದ ಕರ್ಮವನ್ನ ಬಿಟ್ಟು ಬಿಡುವಂಥದ್ದು. ಬ್ರಾಹ್ಮಣಾದಿ ಕುಲೋತ್ಪನ್ನ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿಯೂ ಕೂಡ, ಲೋಕ ಅಂದ್ರೆ ಜನ ಅಂತ ಅರ್ಥ. ಧನಂ ಹಿ ಧರ್ಮೇಕ ಫಲಂ ಇತ್ಯುಕ್ತ ದಿಶ. ಧನ ಇರೋದೇನಕ್ಕೋಸ್ಕರವಾಗಿ, ಧರ್ಮಾಚರಣೆಗೋಸ್ಕರವಾಗಿ. ಅಥವಾ ಅಲ್ಲಿ ಇನ್ನೊಂದರ್ಥ, ನಮ್ಮಲ್ಲಿ ಇದ್ದ ಧನವನ್ನ ಧರ್ಮಾಚರಣೆಗೆ ವಿನಿಯೋಗ ಮಾಡಬೇಕು ಅಂತ ಒಂದು, ಇನ್ನೊಂದು ಧರ್ಮವನ್ನ ಬಿಟ್ಟು ಧನ ಸಂಪಾದನೆಗೆ ಹೋಗಬಾರದು. ಯಾಕಂದ್ರೆ ಎಷ್ಟೋ ಜನ ಇವತ್ತು ದುಡ್ಡೇ ಮುಖ್ಯ, ಆ ಧರ್ಮಾಚರಣೆಗಳೆಲ್ಲವನ್ನು ಕೂಡ ಬದಿಗಿಟ್ಟು ದುಡ್ಡು ಸಂಪಾದನೆಗೆ ಹೋಗ್ತಾರೆ. ಏನೇ ಸಂಪಾದನೆಯನ್ನ ಮಾಡಿದ್ರು ಕೂಡ ಧನಂ ಧರ್ಮೈಕ ಫಲಂ, ಧರ್ಮವನ್ನ ಸಾಧನೆ ಮಾಡಬೇಕು, ಧರ್ಮವೇ ಮುಖ್ಯ ಜೀವನದ ಉದ್ದೇಶ ಆಗಬೇಕು. ಏಕಫಲ ಜೀವನದ ಮುಖ್ಯ ಉದ್ದೇಶ ಯಾವುದು? ಧರ್ಮಾಚರಣೆ. ನಮಗೆ ಸಂಬಂಧಪಟ್ಟ ಧರ್ಮಾಚರಣೆ, ಕರ್ಮಾಚರಣೆ, ಪೂಜಾ ಜಪಾದಿ ಅನುಷ್ಠಾನಗಳಂತ ಇದ್ದಾವೆ, ಅದಕ್ಕೆ ಯಾವುದನ್ನು ಬಿಡ್ಲಿಕ್ಕಿಲ್ಲ. ಅದನ್ನ ಮಾಡಿ ನಂತರ ನಾವು ನಮ್ಮ ಧನ ಸಂಪಾದನೆ ಮಾರ್ಗವನ್ನು ನೋಡ್ಬೇಕು ಅನ್ನೋ ಅರ್ಥವೂ ಬರತಕ್ಕಂಥ ಶ್ಲೋಕ. ಆದ್ರೆ ಧರ್ಮಾಚರಣೆ ಲೆಕ್ಕಕ್ಕಿಲ್ವೇ ಇಲ್ಲ, ಅದನ್ನು ಪೂರ್ತಿ ಬದಿಗೊತ್ತಿ, ಅಥವಾ ಅದು ಆದ್ರೂ ಆಯ್ತು ಆಗದೆ ಇದ್ರೂ ಇಲ್ಲ, ಮಾಡಿದ್ರು ಕೇಳೋರಿಲ್ಲ, ಮಾಡದಿದ್ರು ಕೇಳೋರಿಲ್ಲ, ಆ ಭಾವನೆಯಿಂದ ಇದ್ದು ಧನ ಸಂಪಾದನೆಯೇ ಮುಖ್ಯ ಎಂಬತಕ್ಕಂಥ ಭಾವನೆಯನ್ನು ಹೊತ್ತಿರ್ತಕ್ಕಂಥದ್ದು ತಪ್ಪು. ಧನಂ ಹಿ ಧರ್ಮೈಕ ಫಲಂ ಇತ್ಯುಕ್ತ ದಿಶಾ ತ್ವಯಾ ಉದಿತೆ, ತ್ವಯೋದಿತೆ ಅಂತ ಮತ್ತು ತತ್ಪೂಜಾರು ಭಗವಂತನೇ ರಾಮನಾಗಿ, ಕೃಷ್ಣನಾಗಿ, ವ್ಯಾಸರೂಪದಿಂದ, ಕಪಿಲ ರೂಪದಿಂದೆಲ್ಲ ಅನೇಕ ನಮಗೆ ಮಾರ್ಗದರ್ಶನ ಮಾಡಿದ್ದಾನೆ. ಯಾಕೆ ದೇವರೇ ಉಪದೇಶ ಕೊಟ್ಟಿದ್ದಾನೆ? ಯಾರೋ ಒಬ್ರು ಸಾಮಾನ್ಯ ಋಷಿಮುನಿಗಳು ಹೇಳಿದ್ರೆ ಜನ ನಂಬುವುದಿಲ್ಲ. ಅದಕ್ಕೆ ಸಾಕ್ಷಾತ್ ಭಗವಂತನೇ ಹೇಳಿದಾಗ ಅದರ ಬಗ್ಗೆ ಭಕ್ತಿ ವಿಶ್ವಾಸಗಳು ಜಾಸ್ತಿ ಆಗತ್ತೆ, ಜನ ಅದನ್ನು ಅನುಷ್ಠಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ದೇವರೇ ಬಂದು ಹೇಳಿದ್ರು ಕೂಡ ಜನ ಅದನ್ನು ಮಾಡೋದಿಲ್ಲ. ಇದು ಅತ್ಯಂತ ದುರಂತವಾಗಿರತಕ್ಕಂಥದ್ದು. ಸ್ವಪುರುಷಾರ್ಥ ಸಾಧನೆ ಕರ್ಮಣಿ ಪ್ರಮತ್ತಃ. ಸ್ವಪುರುಷಾರ್ಥ ಏನು? ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸಂಪಾದನೆ ಮಾಡೋದು ಪುರುಷಾರ್ಥ. ಅದರಲ್ಲಿ ಪ್ರಮತ್ತ ಅಂದ್ರೆ ಅದ್ರ ಬಗ್ಗೆ ಅನಾದರ, ತಿರಸ್ಕಾರ ಭಾವನೆ. ಪ್ರಮತ್ತಸ್ಸನ್ನ ತದ್ವಿರುದ್ಧೆ,
ಅದನ್ನ ಬಿಟ್ಟು ಕುಟುಂಬ ಪೋಷಣಾದಿ ರೂಪೇ ಕರ್ಮಣಿ ನಿತರಾಮೃತೋ ಭವತಿ. ನಿರತ ಅಂದ್ರೆ ನಿರತ ಎಂತ ಶಬ್ದ ಇದೆ, ನಿರತ ಅಂದ್ರೆ ನಿತರಾಮೃತ, ಬೇಡದ ಕಾರ್ಯಗಳಲ್ಲಿ ವಿಪರೀತ ಆಸಕ್ತಿ, ಮಾಡಬೇಕಾದದ್ರ ಬಗ್ಗೆ ಮಾಡಿದ್ರಾಯ್ತು ಮಾಡದೇ ಇದ್ರೂ ಆಯ್ತು ಅಂತಕ್ಕಂಥ ಭಾವನೆ. ಇಮೇವಂ ಉಕ್ತ ಅನುವಾದೇನ ಇತ್ಯದು ಉಕ್ತಂ. ಅಲ್ಲ, ಇದು ಹಿಂದಿನ ಶ್ಲೋಕದಲ್ಲಿ ಬಂದದ್ದು, ಅದನ್ನು ಮತ್ತೆ ಅನುವಾದ ಮಾಡಿದ್ರಿಂದ ಏನ್ ಹೇಳ್ದಂಗಾಯ್ತು ಅಂದ್ರೆ ಎಸ್ತಾವತು. ಹೀಗೆ ಇದ್ದಾಗ ಏನಾಗತ್ತೆ ಅಂದ್ರೆ ಏವಂ ಯಹ ವರ್ತತೆ ಅಸ್ಯ ಲೋಕಸ್ಯ ಪರಲೋಕೆ ಭವದ್ ದುಃಖಂ ತಾವದಸ್ತು. ನೋಡಿ, ಇಂತಹ ಮಾಡಬೇಕಾದ ಧರ್ಮಾಚರಣೆಗಳನ್ನ ತಿರಸ್ಕಾರದಿಂದ ಕಂಡು ಯಾರು ಬದುಕ್ತಾ ಇರ್ತಾರೋ ಅವರಿಗೆ ಪರಲೋಕದ ದುಃಖ, ಸತ್ತ ಮೇಲೆ ನರಕಾದ ದುಃಖ ಸಿಗೋದೆಲ್ಲ ಒಂದು ದೂರಕ್ಕಾಯ್ತು. ಸದ್ಯ ಜೀವಿತಸ್ಯ ಜೀವನಸ್ಯ ಆಶಾಮೇವ, ನಮ್ಮ ಬದುಕಿನ ಆಸೆ, ಬದುಕಿನ ಆಸೆಯನ್ನೇ ಭಗವಂತ ಕಿತ್ತು ಹಾಕಿ ಬಿಡುತ್ತಾನೆ. ಬದುಕಿನ ಆಸೆಯಿಂದ ಕಿತ್ತು ಹಾಕ್ತಾನೆ ಅಂದ್ರೆ ಮರಣ ಬಂದು ಬಿಡುತ್ತೆ ಅನ್ನೋದು ಒಂದರ್ಥ. ಆದ್ರೆ ನಾವು ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು, ಆಗಿರ್ಬೇಕು, ಹೀಗಿರ್ಬೇಕು, ಏನೇನೋ ಕಲ್ಪನೆಗಳು ಇರ್ತವೆ. ಯಾಕಂದ್ರೆ ಕಲ್ಪನೆಗಳಿಗೆ ಲಂಗು ಲಗಾಮಿಲ್ಲ, ಯಾವ ತರ ಬೇಕಾದ್ರೂ ಕಲ್ಪನೆ ಮಾಡ್ಕೊಳ್ಬಹುದು. ಆ ಎಲ್ಲಾ ಕಲ್ಪನೆಗಳನ್ನು ಭಗವಂತ ಏನ್ ಮಾಡ್ತಾನೆ, ಬಲವಾನ್ ಯಹ ಕಾಲನಾಮ ಭಗವಾನ್, ಅತ್ಯಂತ ಬಲಿಷ್ಠನಾಗಿರ್ತಕ್ಕಂತಹ ಕಾಲನಾಮಕನಾಗಿರ್ತಕ್ಕಂಥ ಭಗವಂತ, ಅವನು ಸಹ ಚಿನತ್ತಿ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತುಂಡು ಮಾಡಿ ಹಾಕಿ ಬಿಡುತ್ತಾನೆ. ಅದಕ್ಕೆ ಕಾಲನೇ ಬುದ್ಧಿ ಕಲಿಸುತ್ತೆ ಅಂತ ಹೇಳೋದು. ಕೆಲವರಿಗೆ ಬುದ್ಧಿ ಹೇಳಲಿಕ್ಕೆ ಆಗೋದಿಲ್ಲ, ಅವಾಗೇನು ಕೆಲವರು ಹೇಳೋದಿದ್ದೀರಾ, ಕಾಲನೇ ಬುದ್ಧಿ ಕಲಿಸುತ್ತೆ. ಕಾಲ ಬುದ್ಧಿ ಕಲಿಸೋದು ಕಾಲನಾಮಕನಾಗಿರ್ತಕ್ಕಂಥ ಭಗವಂತ ಅವರ ಆಸೆ ಆಕಾಂಕ್ಷೆಗಳನ್ನು ತುಂಡು ಮಾಡುವ ಮೂಲಕವಾಗಿ ಅವರಿಗೆ ಏನು ಯಾವಾಗ ಪಾಠವನ್ನ ಕಲಿಸ್ಬೇಕೋ ಅದನ್ನು ಕಲಿಸ್ತಾನೆ. ಆದ್ರೆ ಕೆಲವರು ಆ ಪಾಠವನ್ನ ಕಲಿಯೋದಿಲ್ಲ, ಅದು ದುರಂತ. ತಸ್ಮೈ ನಿಮೇಷಾದಿ ಕಾಲಕೃತ ವಿಕಾರ ರಹಿತಾಯ. ಅಂತಹ ಕಾಲದ ವಿಕಾರ ಭಗವಂತ ಎಂತವನು ಅನಿಮಿಷ. ನಿಮಿಷ ಅಂದ್ರೆ ನಾವೆಲ್ಲರೂ ನಿಮೇಷರು. ಯಾಕೆ? ಕಾಲಕ್ಕೆ ಸಂಬಂಧಪಟ್ಟ ವಿಕಾರ ನಮ್ಮಲ್ಲಿ ಇದೆ. ಈಗ ನಾವು ಬಾಲಕರಾಗಿರ್ತೇವೆ, ಯುವಕರಾಗ್ತೇವೆ, ಕೌಮಾರಾವಸ್ಥೆಗೆ ಬರ್ತೀವಿ, ಬರ್ತಾ ಬರ್ತಾ ಶರೀರ ಒಂದು ಹಂತಕ್ಕೆ ಬೆಳೆಯುತ್ತೆ, ಮತ್ತೆ ಕ್ರಮೇಣ ಒಂದಷ್ಟು ದಿವಸ ಸ್ಥಿರವಾಗಿರುತ್ತೆ, ಮತ್ತೆ ಶರೀರ ಏನಾಗುತ್ತೆ, ದುರ್ಬಲವಾಗ್ತಾ ಹೋಗುತ್ತೆ. ಈಗ ನಮ್ಮ ಶರೀರ ನಮಗೇ ಗೊತ್ತಿಲ್ಲದೆ ದಿನದಿಂದ ದಿನಕ್ಕೆ ದುರ್ಬಲವಾಗ್ತಾ ಹೋಗುತ್ತೆ, ನಮ್ಮ ಅಂದ ಚಂದ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಅಂತ ಕಾಲನಾಮಕನಾದ ಭಗವಂತ, ಆದ್ರೆ ಅವನಿಗೆ ಯಾವುದೇ ರೀತಿಯಾದ ವಿಕಾರ ಇಲ್ಲ. ಅವನಿಗೆ ಬಾಲ್ಯ ಇಲ್ಲ, ವಾರ್ಧಕ್ಯ ಇಲ್ಲ, ವೃದ್ಧಾಪ್ಯ ಇಲ್ಲ, ಅವನಿಗೆ ಮರಣ ಇಲ್ಲ, ಜನನ ಇಲ್ಲ, ಯಾವುದೂ ಇಲ್ಲ. ಹೀಗೆ ಎಲ್ಲದರಿಂದ ರಹಿತನಾಗಿರ್ತಕ್ಕಂಥ ಭಗವಂತ ಇದ್ದಾನಲ್ಲ, ಅಂತ ಭಗವಂತನೇ ನಿನಗಿದು ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ ಎಂಬುದಾಗಿ ನಮಸ್ಕಾರವನ್ನ ಮಾಡತಕ್ಕಂಥ ಶ್ಲೋಕ. ಇದರ ಇನ್ನೂ ಅರ್ಧ ಭಾಗ ಇದೆ, ಅದನ್ನ ಮುಂದಿನ ಪಾಠದಲ್ಲಿ ಹೇಳ್ತೀನಿ. ಈ ಶ್ಲೋಕಕ್ಕೆ ಅನ್ವಯ ಅರ್ಥ ಹೇಳ್ಬಿಡ್ತೀನಿ ನೋಡಿ. ಅಯಂ ಲೋಕಃ, ಅಯಂ ಅಂತ ಈ ಲೋಕವು ವಿಕರ್ಮ ನಿರತಃ, ವಿರುದ್ಧವಾದ ಕರ್ಮದಲ್ಲಿ ನಿರತವಾಗಿದೆ. ಕುಶಲೇ ಪ್ರಮತ್ತಃ, ಕುಶಲ ಅಂದ್ರೆ ಉತ್ತಮವಾದ ಕರ್ಮಗಳಲ್ಲಿ ಪ್ರಮತ್ತವಾಗಿದೆ, ಚೆನ್ನಾಗಿ ಮದಭಾವನೆಯನ್ನ ಅಥವಾ ತಿರಸ್ಕಾರ ಭಾವನೆಯನ್ನ ಹೊಂದಿದೆ. ತ್ವದುದಿತೆ ಅಯಂ, ಅಯಂ ಅಥವಾ ಕರ್ಮಣ್ಯೇನಿದೆ, ತ್ವದುದಿತೆ ನಿನ್ನಿಂದ ಹೇಳಲ್ಪಟ್ಟಂತಹ ಭವದರ್ಚನೆ ಕರ್ಮಣಿ, ನಿನ್ನ ಆರಾಧನಾ ರೂಪವಾಗಿರತಕ್ಕಂಥ ಕರ್ಮಗಳಲ್ಲಿ, ಸ್ವೇ ಕರ್ಮಣಿ ಅಂದ್ರೆ ನಿನ್ನ ಭವದರ್ಚನೆ, ನಿನ್ನ ಆರಾಧನಾ ರೂಪವಾಗಿರತಕ್ಕಂಥ ಸ್ವೇ ಕರ್ಮಣಿ, ಸ್ವವಿಹಿತವಾದಂತ ಕರ್ಮಾನುಷ್ಠಾನ. ಎಲ್ಲರಿಗೂ ಒಂದೇ ತರ ಕರ್ಮಾನುಷ್ಠಾನ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಕರ್ಮಾನುಷ್ಠಾನಗಳು ಅಲ್ವಾ. ಒಬ್ಬ ಮನೆ ಗಂಡ ಅವನು ಮಾಡತಕ್ಕಂಥ ಜಪತಪಾದಿಗಳೇ ಬೇರೆ, ಒಂದು ಮನೆ ಯಜಮಾನಿ ಹೆಣ್ಣು ಅವಳು ಮಾಡತಕ್ಕಂತಹ ಪೂಜೆ ಪುನಸ್ಕಾರ ಇತ್ಯಾದಿಗಳೇ ಬೇರೆ, ಅವಳದೇ ಆಗಿರ್ತಕ್ಕಂಥ ಅನುಷ್ಠಾನಗಳು ಬೇರೆ. ಹಾಗೆ ಒಬ್ಬ ಮನೆಯ ಮಕ್ಕಳು ಅವ್ರು ಮಾಡ್ತಕ್ಕಂಥ ಆಚರಣೆಗಳೇ ಬೇರೆ. ಅವರು ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಾಗಿರ್ತಕ್ಕಂಥ ಧರ್ಮದ ಜವಾಬ್ದಾರಿಗಳು, ಧರ್ಮಾನುಷ್ಠಾನದ ಜವಾಬ್ದಾರಿಗಳು ಒಂದಿದೆ. ಸ್ವೇ ಕರ್ಮಣಿ, ಅವರವರ ವರ್ಣ ಆಶ್ರಮಕ್ಕೆ ಯೋಗ್ಯವಾಗಿರ್ತಕ್ಕ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅವರವರಿಗೆ ಸಂಬಂಧಪಟ್ಟಂತಹ ಅನೇಕ ರೀತಿಯಾಗಿರ್ತಕ್ಕಂಥ ಕರ್ಮಾಚರಣೆಗಳು ಇದ್ದಾವೆ. ಅದೆಲ್ಲ ಸ್ವೇ ಕರ್ಮಗಳು. ಅಂತ ಸ್ವೇ ಕರ್ಮಗಳೇನಿದ್ದಾವೆ ಅದರಲ್ಲಿ ಪ್ರಮತ್ತ ಅಂತ ಹೇಳಿದ್ರೆ ಅನಾದರ ಭಾವನೆ, ತಿರಸ್ಕಾರ ಭಾವನೆ, ತಮ್ಮ ಜವಾಬ್ದಾರಿಗಳ ಬಗ್ಗೆ ತಿರಸ್ಕಾರ ಭಾವನೆಯನ್ನು ಹೊಂದಿರತಕ್ಕಂಥವರು. ಇಂತಹ ವ್ಯಕ್ತಿಗಳಿಗೆ ಯಾವ ಭಗವಂತ ಇದ್ದಾನಲ್ಲ, ಯಹ ಬಲವಾನ್, ಯಾವ ಬಲಿಷ್ಠವಾಗಿರ್ತಕ್ಕಂಥ ಭಗವಂತ, ತಾವತ್ ಮೊದಲಿಗೆ ಅಸ್ಯ ಇವನ ಜೀವಿತಾಶಾಂ, ಬದುಕುವ ಆಸೆ ಅದನ್ನ ತುಂಡು ಮಾಡ್ತಾನೆ. ಅಥವಾ ಏನೇನೋ ಬಗೆ ಬಗೆಯ ಬದುಕನ್ನ ಬದುಕಬೇಕು ಎಂಬತಕ್ಕಂಥ ಆಸೆ ಅದನ್ನ ಸದ್ಯ ಕ್ಷಣತ್ತಿ, ಕೂಡಲೇ ಭಗವಂತ ತುಂಡು ಮಾಡುತ್ತಾನೆ, ತುಂಡು ಮಾಡುತ್ತೀಯ ನೀನು ಭಗವಂತನೇ. ಅಂತಹ ಅನಿಮಿಷಾಯ, ಕಾಲದ ವಿಕಾರವಿಲ್ಲದ ಕಾಲ ನಿಯಾಮಕನಾಗಿರತಕ್ಕಂತಹ ತಸ್ಮೈ, ಅಂತಹ ಭಗವಂತನಿಗೆ ನಮಃ ಅಸ್ತು, ನಮಸ್ಕಾರವಿರಲಿ. ಭಗವಂತನಿಗೆ ನಮಸ್ಕಾರ ಮಾಡತಕ್ಕಂಥ ಒಂದು ಶ್ಲೋಕ ಬ್ರಹ್ಮದೇವರು. ಆ ಮೂಲಕವಾಗಿ ನಾವೆಲ್ಲರೂ ನಮ್ಮ ನಮ್ಮ ಒಂದು ಧಾರ್ಮಿಕ ಜವಾಬ್ದಾರಿಗಳು ಅಂತ ಏನಿರುತ್ತವೆ,
ನಮ್ಮ ಧಾರ್ಮಿಕ ಜವಾಬ್ದಾರಿಗಳನ್ನ ಎಂದಿಗೂ ಮರಿಬಾರದು. ಆ ಧಾರ್ಮಿಕ ಜವಾಬ್ದಾರಿಗಳ ವಿಷಯದಲ್ಲಿ ಅನಾದರ ತಿರಸ್ಕಾರ ಮಾಡಬಾರದು. ಯಾಕಂದ್ರೆ ಕೆಲವರಿಗೆ ಹೇಗಿರುತ್ತೆ ಅಂದ್ರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ, ಕಷ್ಟ ಬಂದಾಗ ಮಾತ್ರ ದೇವ್ರ ನೆನಪಾಗ್ತಕ್ಕಂಥದ್ದು. ದೇವರು ಚೂರು ಸುಖ ಕೊಟ್ಟರು ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪ ಪ್ರಜ್ಞೆ, ಧರ್ಮ, ಉತ್ತಮವಾದ ಮಾತು, ಉತ್ತಮವಾದ ಆಲೋಚನೆ ಇದು ಯಾವುದೂ ಇರೋದಿಲ್ಲ. ಅದೇ ಕಷ್ಟ ಬಂದಾಗ ಅವರಷ್ಟು ಒಳ್ಳೆಯವರು ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ತೋರಿಸ್ತಾರೆ. ಹಾಗಾಗಿ ಯಾವಾಗಲೂ ಕೂಡ ನಾವು ಆ ಒಂದು ಎಚ್ಚರಿಕೆಯನ್ನು ಇಟ್ಟುಕೊಂಡು ನಮ್ಮ ಜೀವನವನ್ನು ನಿರ್ವಹಣೆ ಮಾಡಬೇಕು. ಇದೆಲ್ಲ ಆಗಬೇಕು ಅಂತಾದ್ರೆ ಮಹಾತ್ಮರ ಸಮಾಗಮ ಬೇಕು. ಇಲ್ಲದೆ ಹೋದ್ರೆ, ಮಹತ್ ಸಮಾಗಮವಾಗಿಲ್ಲ ಅಂತ ಆದ್ರೆ, ಈ ಮಾರ್ಗದರ್ಶಕ ವ್ಯಕ್ತಿಗಳು ನಮಗೆ ಸಿಗದೆ ಹೋದ್ರೆ ನಮ್ಮ ಜೀವನ ನಮಗೇ ಗೊತ್ತಿಲ್ಲದಂತೆ ಅದು ವ್ಯರ್ಥವಾಗಿ ಹೋಗ್ಬಿಡತ್ತೆ ಅನ್ನೋ ಭಾವನೆಗೆ ಈ ಶ್ಲೋಕವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಲೋಕೋ ವಿಕರ್ಮ ನಿರತ ಕುಶಲೆ ಪ್ರಮತ್ತಃ ಕರ್ಮಣ್ಯಯಂ ತ್ವದುದಿತೆ ಭವದರ್ಶನೆ ಸ್ವೇ ಯಸ್ತಾವದಸ್ಯ ಬಲವಾನಿಹ ಜೀವಿತಾಶಾಂ ಸದ್ಯಶ್ಚಿನತ್ಯ ನಿಮಿಷಾಯ ನಮೋಸ್ತು ತಸ್ಮೈ. ಶ್ರೀಕೃಷ್ಣಾರ್ಪಣ.